ಸರ್ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಾದ್ರು ಗೊಂದಲ ಆಗಿದೆಯಾ? ಏನೂ ಗೊಂದಲ ಇಲ್ಲ. ಮಂಡ್ಯದಲ್ಲಿ ಈಗಾಗಲೇ ಜನತೆ ತೀರ್ಮಾನ ಮಾಡಿದ್ದಾರೆ. ಯಾವೊಂದು ಪಕ್ಷ ಬೆಳೆಸಿದ್ದಾರೆ, ಯಾವ ದೇವೇಗೌಡರನ್ನ ನಂಬಿ ದೇವೇಗೌಡರನ್ನ ಇಲ್ಲಿವರೆಗೆ ರಾಜಕೀಯದಲ್ಲಿ ಉಳಿಸಿದ್ದಾರೆ. ಹೌದು, ನಾನು ಹೇಳೋದು ದೇವೇಗೌಡರು ರಾಜಕಾರಣ ಉಳಿಸಬೇಕಾದ್ರೆ ವಿಶೇಷವಾದಂಥ ರೀತಿಯಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ದೇವೇಗೌಡರಿಗೆ ಬೆಂಬಲ ಕೊಟ್ಟಿದ್ದರು. ಹಲವಾರು ಜಿಲ್ಲೆಗಳಲ್ಲಿ ಒಂದು ಹೆಜ್ಜೆ ಮುಂದೋಗಿ ಮಂಡ್ಯ ಜಿಲ್ಲೆಯ ಜನತೆ ದೇವೇಗೌಡರ ರಾಜಕೀಯದ ಒಂದು ಭದ್ರ ಬುನಾದಿ ಆಗ್ತಕ್ಕಂಥದ್ರಲ್ಲಿ ಕೊಡುಗೆ ಏನಿದೆ ನಾವು ಯಾರೂ ಮರೆಯೋರಲ್ಲ. ಯಾರು ಏನು ಬೇಕಾದ್ರೂ ಟೀಕೆ ಮಾಡ್ಬೋದು, ಅವ್ರ ಸರ್ಟಿಫಿಕೇಟ್ಗೂ ನನಗೆ ಅವಶ್ಯಕತೆ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯ ಕೆಲವು ಕುತಂತ್ರದಿಂದ ನಮ್ಮ ಅಭ್ಯರ್ಥಿಗಳನ್ನು ಸೋತಿದ್ರು. ಈ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಯಾರು ಕುತಂತ್ರ ಎಲ್ಲರೂ ಸೇರೇ ಮಾಡ್ಕೊಂಡವ್ರೆ. ಆ ಕುತಂತ್ರದ ಬಗ್ಗೆ ಈಗ ಚರ್ಚೆ ಮಾಡಲ್ಲ. ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆ ಬಹುಶಃ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಜನತಾದಳದ ಅಭ್ಯರ್ಥಿ ಮಂಡ್ಯ ಜಿಲ್ಲೆಯಲ್ಲಿ ಜನತೆಯ ಆಶೀರ್ವಾದದಿಂದ ಆಯ್ಕೆ ಆಗಿದೆ. ಓಕೆ, ಸುಮಲತನ ಭೇಟಿ ಆಗ್ತೀರಾ ಸರ್? ನನಗೆ ಯಾರನ್ನ ಭೇಟಿ ಬೇಕಾದರೂ ಮಾಡೋಣಂತೆ. ಈಗ ಅವ್ರು ಹೇಳಿದ್ದಾರಲ್ಲ, ಸೌಹಾರ್ದಯುತವಾದ ಭೇಟಿಗೆ ಯಾವಾಗ ಬೇಕಾದ್ರೂ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಏನು ಯಾರು ದೇಶದಲ್ಲಿ ಯಾರು ಶತ್ರುಗಳು ಅಲ್ಲ, ಹಿತೈಷಿಗಳು ಅಲ್ಲ. ಶತ್ರುಗಳು ಮಿತ್ರರಾಗ್ತಾರೆ, ಮಿತ್ರರು ಶತ್ರುಗಳಾಗ್ತಾರೆ. ಈಗ ನಾವೇ ನೋಡಿಲ್ವಾ? ಈಗ ನನ್ನ ಜೊತೆಲಿದ್ದಂಥ ಮಿತ್ರಗಳೇ ನನಗೆ ಶತ್ರುಗಳಾಗಿಲ್ವ? ಈಗ ನನ್ನ ಜೊತೆಲೇ ಇದ್ದಂಥ ಶತ್ರುಗಳು ಮಿತ್ರರಾಗಿಲ್ವೇ? ಇವೆಲ್ಲ ನಡೀತಾ ಇರ್ತದೆ ರಾಜಕಾರಣದಲ್ಲಿ. ಇದು ಕುಮಾರಸ್ವಾಮಿ ಅವರ ಹೇಳಿಕೆ. ಕೆರೆಗೋಡು ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸರ್ಕಾರ ಕೂಡ ನೇರ ವರ್ಣೆ, ಇದನ್ನು ನಿಭಾಯಿಸಬಹುದಾಗಿತ್ತು, ನಿಭಾಯಿಸಿಲ್ಲ ಅಂತ ಹೇಳಿರುವಂಥದ್ದು. ಜೊತೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಅತಿ ಹೆಚ್ಚು ಅಂದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಏನು ಮತಗಳಿಂದ ಗೆಲ್ಲುವಂಥ ಕ್ಷೇತ್ರ ಮಂಡ್ಯ ಕ್ಷೇತ್ರ. ಇದನ್ನೆಲ್ಲ ಕೂಡ ಸೌಹಾರ್ದಯುತವಾಗಿ ಬಗೆಹರಿಸ್ತೀವಿ ಅಂತ ಹೇಳಿರುವಂಥದ್ದು. ಇದೇ ಇವತ್ತಿನ ವಿಶೇಷ.